ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಇನ್ನು ಮುಂದೆ ಮತ್ತಷ್ಟು ಸಂಕಷ್ಟಗಳು ಎದುರಾಗಲಿದೆ. ಇಷ್ಟು ದಿನ ಒಂದು ಲೆಕ್ಕ ಆದರೆ ಇನ್ನು ಮುಂದೆ ಮತ್ತೊಂದು ಲೆಕ್ಕ ಹೊಸದಾಗಿ ಶುರುವಾಗಲಿದೆ. ಪೊಲೀಸರು ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಶಾಕಿಂಗ್ ನ್ಯೂಸ್ ಏನು ಗೊತ್ತಾ, ಇಷ್ಟು ದಿನ A2 ಆರೋಪಿಯಾಗಿದ್ದ ದರ್ಶನ್ಗೆ ಇದೀಗ A1 ಪಟ್ಟ ಕಟ್ಟಲು ಪೊಲೀಸರು ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿರುವಂಥದ್ದು. A2 ಆರೋಪಿಯಾಗಿದ್ದ ದರ್ಶನ್ ಇದೀಗ A1 ಆರೋಪಿಯನ್ನಾಗಿ, ಪವಿತ್ರಗೌಡ A1 ಆರೋಪಿಯಾಗಿದ್ದರು. ಇದೀಗ ದರ್ಶನ್ಗೆ A1 ಆರೋಪಿ ಪಟ್ಟ ಕಟ್ಟಲು ಪೊಲೀಸರು ಸಾಕಷ್ಟು ಮಾಹಿತಿಗಳನ್ನು, ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿರುವಂಥದ್ದು. ಜೊತೆಯಲ್ಲಿ ಸದ್ಯದಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ. ಇಷ್ಟಕ್ಕೂ ದರ್ಶನ್ಗೆ A1 ಆರೋಪಿಯನ್ನಾಗಿ ಮಾಡಲು ಕಾರಣ ಏನು ಅಂತ ನೋಡೋದಾದ್ರೆ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಇನ್ನೂ ಕಷ್ಟ. ಕೊಲೆ ಕೇಸ್ನಲ್ಲಿ ಡಿ ಬಾಸ್ A2 ಅಲ್ಲ, A1 ಆರೋಪಿ. ಪವಿತ್ರಗೌಡ ಬದಲಿಗೆ ದರ್ಶನ್ಗೆ A1 ಫಿಕ್ಸ್. ಶೀಘ್ರದಲ್ಲೇ ಚಾರ್ಜ್ ಶೀಟ್ ಸಲ್ಲಿಸಲಿರುವ ಪೊಲೀಸರು. ನಟ ದರ್ಶನ್ A1 ಆರೋಪಿಯಾಗಲು ಕಾರಣ ಏನು ಗೊತ್ತಾ? ಈತನೇ ಇಡೀ ಪ್ರಕರಣದ ಸೂತ್ರಧಾರ. ಹಾಗಾಗಿ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದೇ ಮಾಹಿತಿಯನ್ನು ಕಲೆ ಹಾಕ್ತಾ ಕನ್ಫರ್ಮ್ ದರ್ಶನ್ನೇ ಇದರ ಸೂತ್ರಧಾರ ಅನ್ನೋದನ್ನು, ಸಾಕಷ್ಟು ಎವಿಡೆನ್ಸ್ಗಳನ್ನು ಈಗಾಗಲೇ ಕಲೆ ಹಾಕಿ ಚಾರ್ಜ್ ಶೀಟ್ ಸಲ್ಲಿಕೆ ವೇಳೆ ಈತನನ್ನು A1 ಆರೋಪಿಯನ್ನಾಗಿ ಮಾಡಲು ಸಕಲ ಸಿದ್ಧತೆಗಳನ್ನು, ಅಂದರೆ ಸಾಕ್ಷ್ಯಾಧಾರಗಳನ್ನು ಈಗಾಗಲೇ ಕಲೆ ಹಾಕಿರುವಂಥದ್ದು. ಹಾಗಾದರೆ ಏನೆಲ್ಲ ದರ್ಶನ್ A1 ಆರೋಪಿಯನ್ನಾಗಿ ಮಾಡಲು ಏನೆಲ್ಲ ಸಾಕ್ಷ್ಯಾಧಾರಗಳನ್ನು ಪೊಲೀಸರು ಸಲ್ಲಿಸಲಿದ್ದಾರೆ, ಚಾರ್ಜ್ ಶೀಟ್ನಲ್ಲಿ ಸಲ್ಲಿಸಲಿದ್ದಾರೆ ಅನ್ನೋದನ್ನು ನೋಡುವುದಾದರೆ, A1 ಆರೋಪಿ ಅಂದರೆ ಕೊಲೆ ಕೇಸ್ನ ಪ್ರಮುಖ ಸೂತ್ರಧಾರ. ರಾಘವೇಂದ್ರಗೆ ಕರೆ ಮಾಡಿ ರೇಣುಕಾಸ್ವಾಮಿ ಪತ್ತೆ ಹಚ್ಚಲು ಸುಪಾರಿ. ರೇಣುಕಾಸ್ವಾಮಿ ಪತ್ತೆ ಬಳಿಕ ಕಿಡ್ನಾಪ್ಗೆ ಬಾಸ್ ಸೂಚನೆ ಕೊಡ್ತಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹತ್ಯೆ. ಶವ ಸಾಗಿಸಲು ಹುಡುಗರನ್ನು ಹುಡುಕಲು ಹೇಳಿದ್ದೇ ಡಿ ಬಾಸ್. ಶವ ವಿಲೇವಾರಿಗೆ 30 ಲಕ್ಷ ಹಣ ಕೊಟ್ಟಿದ್ದ ಡಿ ಬಾಸ್. ಮನೆಯಲ್ಲಿದ್ದ ಹಣವನ್ನ ಪ್ರದೋಷ್ಗೆ ನೀಡಿದ್ರು ಡಿ ಬಾಸ್. ಮನೆಯ CCTV ಫುಟೇಜಸ್ಗಳನ್ನು ಡಿಲೀಟ್ ಮಾಡಿಸಿದ್ದು ದರ್ಶನ್. ಪ್ರಕರಣದ ಸಾಕ್ಷ್ಯ ನಾಶದ ಆರೋಪ ಹೊತ್ತಿರುವ ನಟ ದರ್ಶನ್. ಪೊಲೀಸರಿಗೆ ಇಷ್ಟು ಸಾಕಾಗಿತ್ತು. ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ A1 ಆರೋಪಿಯನ್ನಾಗಿ ದರ್ಶನ್ನ ಫಿಕ್ಸ್ ಮಾಡಲು ಇಷ್ಟು ಸಾಕಾಗಿತ್ತು. ದರ್ಶನ್ ಸ್ಟಾರ್ಟಿಂಗಿಂದ, ಈ ಪ್ರಕರಣದ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸಾಕಷ್ಟು ಪ್ರಭಾವಗಳನ್ನು ಬೀರಿ, ಅಂದರೆ ಸಾಕಷ್ಟು ಇಡೀ ಪ್ರಕರಣದ ಸೂತ್ರಧಾರನೇ ಈತ ಅಂತ ಪ್ರೂವ್ ಮಾಡೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳನ್ನು ಪೊಲೀಸರು ಪತ್ತೆ ಹಚ್ಚಿ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ವೇಳೆ ಈತನನ್ನು A1 ಆರೋಪಿಯನ್ನಾಗಿ ಮಾಡಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ದರ್ಶನ್ನ ಸಮರ್ಥನೆ ಮಾಡಿಕೊಳ್ಳುವಂಥವ್ರಿಗೆ ಈಗಲಾದರೂ ಪ್ರಕರಣದ ಅಸಲಿಯತ್ ಏನನ್ನೋದು ಅರ್ಥ ಮಾಡ್ಕೊಳ್ಬೇಕಾಗಿದೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.